ಏನೋ ಪಿಂಕಿ ಏನು ಏ, ಅತ್ತೆ ಕವಿತನ ಕೆಲಸ ಸಿಕ್ತಲ್ಲ, ಅದೇ ಖುಷಿಗೆ ಏನಾದರೂ ಸ್ವೀಟ್ ಮಾಡೋಣ ಅಂತ ನನ್ನ ಕೈಯಾರೆ ಮಾಡ್ಕೊಡ್ಬೇಕು ಅವಳಿಗೆ ಅಂತ ಇಷ್ಟ ಅತ್ತೆ. ನಂಗೇನು ಮಾಡೋಕ್ಕೆ ಬರಲ್ಲ, ನೀವು ಹೇಳ್ಕೊಟ್ರೆ ನಾನು ಮಾಡೋಣ ಅಂತ. ಅವಳ ಫ್ರೆಂಡ್ಸ್ಗೆಲ್ಲ ಸ್ವೀಟ್ ಕೊಟ್ಟು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಅವಳು ಮನೆಗೆ ಬರೋ ಅಷ್ಟರಲ್ಲಿ ನಾನು ಏನಾದರೂ ಅವಳಿಗೆ ಇಷ್ಟವಾಗಿರುತ್ತೆ ಸ್ವೀಟ್ ಮಾಡಬೇಕತ್ತೆ. ಪ್ಲೀಸ್ ಹೇಳ್ಕೊಡ್ತೀರಾ? ಅಯ್ಯೋ ನನ್ನ ಚಿನ್ನವೇ ಹೋಗು. ಅಲ್ಲ ಕಣವ, ನಾನೇ ಕೆಲಸ ಸಿಕ್ಕಿರೋದಕ್ಕೆ ಬರ್ದೇ ಇರೋ ಸ್ವೀಟ್ ಕಲ್ತ್ಕೊಂಡು ಮಾಡ್ತೀನಿ ಅವಳಿಗೋಸ್ಕರ ಅಂತ ಇದೆಯಲ್ಲ, ನಿನ್ನಂತ ಅದಕ್ಕೆ ಪಡೆಯೋಕ್ಕೆ ಅವಳು ಪುಣ್ಯ ಮಾಡಿರ್ಬೇಕು ಬಿಡು. ಅದಕ್ಕೆ ತಾನೇ ಮೊದಲು ನಿನಗೆ ಬಂದು ಹೇಳಿರೋದವಳು. ಮಾಡಿವಂತೆ ಮಾಡಿವಂತೆ ಹೇಳ್ಕೊಟ್ಟೆ ನೀರು. ಅಯ್ಯೋ ಅವಳು ಇನ್ನೂ ಹೊಸಿವತ್ತು ಹಾಕಿಲ್ಲ ಬರೋದು ಹೇಳ್ಬಿಟ್ಟು ಹೋದ್ಲು. ಅವಳು ಎಲ್ಲೆಲ್ಲಿ ಫ್ರೆಂಡ್ಸ್ ಅವ್ರನ್ನೆಲ್ಲವ ಸೇರ್ಕತ್ತಡಿ ಒಟ್ಟಿಗೆ ಮಾತಾಡ್ಸ್ಕೊಂಡು ಎಲ್ಲರಿಗೂ ಹೇಳ್ಬಿಟ್ಟು ಬರ್ತೀನಿ ಕಣಮ್ಮ ಅಂತ ಹೇಳ್ಬಿಟ್ಟು ಹೋದ್ಲು. ಬರಲಿ ಅವಳು ಬರಲಿ, ಶ್ರೀಕಾಂತನ ಬರೋದು ಹೊತ್ತಾಯ್ತಲ್ಲ, ಅದಕ್ಕೆ ಇನ್ನೂ ಸತ್ತಾಗಲಿ ರವ ಮಾಡಿವೆ. ಹೇಳ್ಕೊಟ್ಟ ನೀನೇ ಮಾಡಿವೆ. ಅವಳಿಗೆ ಕೇಸರಿ ಭಾತ್ ಅಂದರೆ ತುಂಬ ಇಷ್ಟ, ಅದನ್ನೇ ಮಾಡಿವೆ. ಶ್ರೀಕಾಂತ್ಗೂ ಅದೇ ಇಷ್ಟ. ಹೌದಾತೆ, ಇಬ್ರಿಗೂ ಅದೇ ಇಷ್ಟನಾ? ಹಾಗಾದರೆ ಒಳ್ಳೇದಾಯ್ತು ಬಿಡಿ. ಉಂಕಂತೆ ಮಾಡಿವಿರವ. ಇಲ್ಲೆಲ್ಲ ಹಸಿ ಕಳೆ ಎಲ್ಲ ಬೆಳ್ಕೊಬಿಟ್ಟವೆ, ಎಲ್ಲ ಕಿತ್ತಾಕ್ಬಿಡ್ತೀನಿ. ಕಿತ್ತಾಕ್ಬಿಟ್ಟು ಬತ್ತೀನಿ ನಡಿ. ಬಿಸಿಲು ಒಳಗಿರೋ ಬತ್ತೀನಿ, ಇದೆಲ್ಲ ಒಂಚೂರು ಕ್ಲೀನ್ ಮಾಡಿಬಿಟ್ಟು ಬತ್ತೀನಿ ನಡಿ. ಅತ್ತೆ ನಾನು ಹೆಲ್ಪ್ ಮಾಡಲಾ ನಿಮಗೆ? ಹ್ಞೂ, ಇವೆಲ್ಲ ನೀನು ಯಾಕೆ ಮಾಡಿ ನಡಿಯವ ಬತ್ತೀನಿ. ಕಳೆ ಎಲ್ಲ ಬೀಳ್ದವೆ ಒಂಚೂರು, ಎಲ್ಲನೂ ಬೇಡ್ದಿರ ಕಳೆ ಗಿಡ ಅವು ಇವೆಲ್ಲ ಬೆಳೆದ್ಬಿಟ್ಟವೆ, ಹೂ ಗಿಡದ ಜೊತೆ ಅವೆಲ್ಲ ಕಿತ್ತಾಕ್ಬಿಟ್ಟು ಬತ್ತೀನಿ ನಡಿ. ಸರಿ ಅತ್ತೆ ಆಯಿತು. ಅಯ್ಯೋ ಆ ಕಡೆ ಎಲ್ಲ ಒಸಿ ಬೆಳೆದಿಲ್ಲ. ಹೇಗೋ ಶ್ರೀಕಾಂತ್ಗೂ ಇಷ್ಟ ಅಂತೆ. ಫಸ್ಟ್ ಟೈಮ್ ಶ್ರೀಕಾಂತ್ಗೋಸ್ಕರ ನಾನೇನೋ ಒಂದು ಮಾಡ್ತಿರೋದು. ಶ್ರೀಕಾಂತ್ಗೂ ಇಷ್ಟ, ಕವಿತಂಗೂ ಇಷ್ಟ. ಇಬ್ಬರು ಖುಷಿಯಾಗಿ ತಿಂದರೆ ಅಷ್ಟೇ ಸಾಕು. ಚೆನ್ನಾಗಿ ಮಾಡಬೇಕು. ಅಪ್ಪ ಬಿಸಿಲಪ್ಪ ತುಂಬ, ಇಲ್ಲಿ ನಿಂತ್ಕೊಳಕ್ಕಾಗಲ್ಲ. ಪಿಂಕಿ ಮೇಡಮ್, ಮಿಂಚು ನೀನೇನಿಲ್ಲಿ? ಬಾ ಮಿಂಚು. ಮಿಂಚು, ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೀನು ನೋಡಿ. ನಾನು ನಿಜವಾಗ್ಲೂ ಬೆಳಗ್ಗೆಯಿಂದ ನಿನ್ನ ತುಂಬ ನೆನೆಸ್ಕೊಂಡೆ. ನನ್ನ ನಾನಿಗೆ ಏನಾದರೂ ಒಂದು ಸ್ವೀಟ್ ಮಾಡಬೇಕು ಅಂತ ನೆನೆಸ್ಕೊತಾ ಇದ್ನಾ. ನಿನಗೆಲ್ಲ ಅಡುಗೆನೂ ಗೊತ್ತಲ್ವಾ. ಮಿಂಚು ನನ್ನ ಜೊತೆ ಇದ್ದಿದ್ರೆ ಎಲ್ಲ ಹೇಳ್ಕೊಡ್ತಿದ್ಲು, ನಾನು ಕಲ್ತ್ಕೋಬೋದಿತ್ತು. ಅವಳ ಜೊತೆ ಇದ್ದಾಗ ನನ್ನ ಕೈ ಏನು ಕಲಿಯಿಲ್ವಲ್ಲ ಅಂತೆಲ್ಲ ನೆನೆಸ್ಕೊತಾ ಇದ್ದೆ ನಿನ್ನ ನೋಡಿ ಎಷ್ಟು ಖುಷಿ ಆಯಿತು ಗೊತ್ತಾ ಮಿಂಚು. ನನಗೂ ಅಷ್ಟೇ ಮೇಡಮ್, ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ನೀವಂತ ತುಂಬ ಖುಷಿಯಾಗಿದ್ದೀರಾ ಇಲ್ಲಿ ಅಂತ ಅನಿಸುತ್ತೆ. ನಿಮ್ಮ ಮುಕ್ತಲ್ಲೇ ಗೊತ್ತಾಗ್ತಿದೆ. ಆ ಮನೇಲಿದ್ದಾಗ ತುಂಬ ಬೇಜಾರಾಗಿದ್ರಿ. ಹೌದು ಮಿಂಚು, ನಾನು ತುಂಬ ಖುಷಿಯಾಗಿದ್ದೀನಿ. ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ. ಇದಕ್ಕೆಲ್ಲ ನೀನೇ ಕಾರಣ ಮಿಂಚು. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನಿನ್ನಿಂದನೇ ನಾನು ಇವತ್ತು ಖುಷಿಯಾಗಿರೋದು. ಇಲ್ಲ ಮೇಡಮ್, ನೀವು ನನ್ನಿಂದ ಅಲ್ಲ, ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಖುಷಿಯಾಗಿರೋದು ನಿಮ್ಮ ಮನೆಯವರಿಂದ, ನಿಮ್ಮ ಅಮ್ಮನಿಂದ, ನಿಮ್ಮ ಅಕ್ಕ ತಂಗಿರಿಂದ. ನಿಜವಾಗ್ಲೂ ನಿಮ್ಮ ಖುಷಿಗೋಸ್ಕರ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ ಮೇಡಮ್. ಏನು ಮಿಂಚು, ಏನು ಹೇಳ್ತಿದ್ಯಾ? ಸರಿ ಬಾ ಒಳಗಡೆ ಕೂತ್ಕೊಂಡು ಮಾತಾಡೋಣ. ಪರವಾಗಿಲ್ಲ ಮೇಡಮ್, ಇಲ್ಲೇ ಚೆನ್ನಾಗಿದೆ. ಈ ಜಾಗ ತುಂಬ ಇಷ್ಟ ಆಯಿತು ನನಗೆ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಹಳೆ ಮನೆ ಆದರೂ ನಿಮ್ಮ ಅತ್ತೆ ಈ ಮನೆನ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹೌದು ಮಿಂಚು, ಈ ಮನೆ ಅಂದರೆ ನಮ್ಮ ಅತ್ತೆದು ಅಪ್ಪ ಕೊಟ್ಟಿದ್ದಂತೆ. ನಮ್ಮ ತಾತ ಆಗಬೇಕಲ್ವಾ, ಅವ್ರ ಮನೆ, ಅವ್ರು ಕೊಟ್ಟಿದ್ದ ಮನೆ. ನಮ್ಮ ಅತ್ತೆಗೆ ತುಂಬ ಇಷ್ಟ, ತುಂಬ ಪ್ರೀತಿಯಿಂದ ನೋಡ್ಕೋತಾರೆ. ಒಂದೊಂದು ಗಿಡನೂ ತುಂಬ ತನ್ನ ಮಕ್ಕಳ ಥರ ನೋಡ್ಕೋತಾರೆ. ಈಗಲೂ ಅಷ್ಟೇ ಇಲ್ಲೇ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಹೌದಾ ಮೇಡಮ್? ಜು, ನೀನು ಬಂದಿದ್ದು ನಂಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಒಂದು ಕಡೆ ತುಂಬ ಖುಷಿ ಆಗ್ತಿದೆ, ಇನ್ನೊಂದು ಕಡೆ ಬೇಜಾರು ಆಗ್ತಿದೆ. ಯಾಕೆ ಮೇಡಮ್, ನಾನು ಬಂದಿದ್ದು ನಿಮ್ಗೆ ಬೇಜಾರಾಯ್ತಾ? ಹಾಗಲ್ಲ ಮಿಂಚು, ನೀನು ನನ್ನ ಮೇಲೆ ಇರೋ ಪ್ರೀತಿ ನಮ್ಮ ಮನೆಯವ್ರಿಗಿಲ್ವಲ್ಲ ಮಿಂಚು. ನೀನು ನೋಡು, ನನ್ನ ನೋಡಬೇಕು ಅಂತ ಹೇಳಿ ತನಕ ಹೆಂಗೆ ಬಂದಿದ್ಯಾ ಅಂತ. ನೀನು ನನ್ನ ಬಗ್ಗೆ ಯೋಚನೆ ಮಾಡಿರ್ತೀಯ ನನಗೆ ಗೊತ್ತು. ಆದರೆ ಹೆತ್ತ ತಾಯಿ ತಂದೆಗೆ, ಅಕ್ಕಂದಿರಿಗೆ ನನ್ನ ಮೇಲೆ ಯಾವ ಪ್ರೀತಿನೂ ಇಲ್ವಲ್ಲ ಮಿಂಚು. ಅದನ್ನು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ನೀನು ಬಂದಿದ್ಯಾ ಅಂತ ಖುಷಿ ಪಡ್ಲೋ, ಅಥವಾ ನನ್ನ ಸ್ವಂತದವರೇ ಯಾರು ನನ್ನ ನೆನೆಸ್ಕೊತಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ, ಏನು ಅಂತಲೇ ಗೊತ್ತಾಗ್ತಿಲ್ಲ ಮಿಂಚು. ನೀವು ತುಂಬ ತಪ್ಪು ತಿಳ್ಕೊಂಡಿದ್ದೀರಾ ಮೇಡಮ್. ನೀವು ತಪ್ಪು ತಿಳ್ಕೊಳ್ಳೋಕ್ಕೆ ಒಂದು ರೀತಿ ನಾನು ಕಾರಣ ಅನಿಸುತ್ತೆ. ಅದಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೆ ಬಂದಿದ್ದೀನಿ ಮೇಡಮ್. ನನ್ನಿಂದನೂ ತಪ್ಪಾಗಿದೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಏನು ಹೇಳ್ತಿದ್ಯಾ ಮಿಂಚು? ಯಾವುದ್ರ ಬಗ್ಗೆ ಮಾತಾಡ್ತಿದ್ಯಾ ನೀನು? ನನಗೇನು ಅರ್ಥ ಆಗ್ತಿಲ್ಲ. ನೀನು ನನ್ನ ಹತ್ರ ಕ್ಷಮೆ ಕೇಳೋವಂಥದ್ದು ಏನು ಮಾಡಿದ್ಯಾ? ಮೇಡಮ್, ನಾನು ಇಲ್ಲಿಗೆ ಬಂದಿದ್ದು ನಿಮ್ಮನ್ನು ನೋಡೋಕ್ಕೆ ಇರ್ಬೋದು, ಆದರೆ ಸ್ವತಃ ನಾನೇ ನಿಮ್ಮನ್ನು ನೋಡಬೇಕು ಅಂತ ಬರಲಿಲ್ಲ. ನಿಮ್ಮ ಅಮ್ಮನೇ ನನ್ನ ಹಿಂಸೆ ಮಾಡಿ ನನ್ನ ಮಗಳು ಹೇಗಿದ್ದಾಳೆ ಅಂತ ನೋಡ್ಕೊಂಬ ಅಂತ ಕಳಿಸಿದ್ರು. ಏನು ಹೇಳ್ತಿದ್ಯಾ ಮಿಂಚು? ಅಮ್ಮ ಕಳಿಸಿದ್ರಾ ನನ್ನ ನೋಡ್ಕೊಂಡು ಬಾ ಅಂತನಾ? ಏನು ವಿಷಯ? ಅಮ್ಮ ಚೆನ್ನಾಗಿದ್ದಾರಾ? ಏನೋ ಹೇಳಕ್ಕೆ ಬಂದಿದ್ಯಾ ಅಂತ ಆಯಿತು. ಹಂಗಿದ್ರೆ ಏನು ವಿಷಯ ಮಿಂಚು? ಮನೇಲೆಲ್ಲರೂ ಚೆನ್ನಾಗಿದ್ದಾರೆ ತಾನೆ? ಮೇಡಮ್, ನಾನು ನೀವಿಬ್ಬರು ಸೇರಿ ನಿಮ್ಮ ಅಕ್ಕಂದಿರನ್ನ, ನಿಮ್ಮ ಅಮ್ಮನ ತಪ್ಪಾಗಿ ತಿಳ್ಕೊಂಡಿದ್ದೀವಿ ಮೇಡಮ್. ಅವ್ರು ನಿಜವಾಗ್ಲೂ ನಾಟಕ ಮಾಡಿದ್ದು ಮೇಡಮ್. ಅವ್ರು ಅಷ್ಟೆಲ್ಲ ನಾಟಕ ಮಾಡಿದ್ದು ನೀವು ನಿಮ್ಮ ಗಂಡನ ಮನೆಗೆ ಬಂದು ಸುಖವಾಗಿರಲಿ ಅಂತ. ಪ್ರೀತಿ ಅಕ್ಕ, ಪ್ರೇಮ ಅಕ್ಕ ಅವರೆಲ್ಲ ಚೆನ್ನಾಗಿದ್ದಾರಲ್ಲ, ನನ್ನ ತಂಗಿನೂ ಚೆನ್ನಾಗಿರಲಿ ಅಂತ ಅವ್ರು ಆಸೆ ಪಟ್ಟರು. ನೀವು ಆಸ್ತಿಗೋಸ್ಕರ ಅವ್ರನ್ನ ಯಾರು ಗಂಡನ ಬೇಡ ಅಂತ ಬಿಟ್ಟು ಬಂದಿದ್ದಾಳಲ್ಲ, ಮುಂದೆ ಇವಳು ಜೀವನ ಹೇಗೆ ಅಂತ ಯೋಚನೆ ಮಾಡಿ ನಿಮ್ಮನ್ನು ನಿಮ್ಮ ಗಂಡನ ಒಂದು ಮಾಡಬೇಕು ಅಂತ ಅವ್ರು ಇಷ್ಟೆಲ್ಲ ನಾಟಕ ಮಾಡಿರೋದು ಮೇಡಮ್. ಅವ್ರು ನಿಜವಾಗ್ಲೂ ನಾಟಕ ಮಾಡಿರೋದು, ಅವ್ರ ಮನಸ್ಸಿಂದ ಆಡಿರೋ ಮಾತುಗಳಲ್ಲ ಮೇಡಮ್ ಅದು. ಏನು ಹೇಳ್ತಿದ್ಯಾ ಮಿಂಚು? ನಿಜ ಹೇಳ್ತಿದ್ಯಾ ನೀನು?
ನನಗೇನು ನಂಬಕ್ಕೆ ಆಗ್ತಿಲ್ಲ. ನೋಡು, ಇದೆಲ್ಲ ನಿಂಗೆ ಹೇಗೆ ಗೊತ್ತಾಯ್ತು? ಇದೆಲ್ಲ ನಿಂಗೆ ಯಾರು ಹೇಳಿದ್ರು? ಅವರೇ ಹೇಳಿದ್ರಾ? ಯಾರು ಹೇಳಬೇಕು ಮೇಡಮ್? ನೀವು ಅವತ್ತು ಬೇಜಾರು ಮಾಡಿಕೊಂಡು ನಿಮ್ಮ ಅಮ್ಮ ನಿಮಗೆ ಏನೇನೋ ಅಂತ ಬಂದುಬಿಟ್ರಿ. ಆದರೆ ಅಮ್ಮ ಅಮ್ಮ ಅವತ್ತಿಂದ ಮೇಲಕ್ಕೆ ಎದ್ದಿಲ್ಲ. ಊಟ ತಿಂಡಿ ಎಲ್ಲ ಬಿಟ್ಟು ಬೆಡ್ ಮೇಲೆ ಮಲಗಿದ್ದಾರೆ. ತುಂಬ ಕಾಯಿಲೆ ಆಗಿಬಿಟ್ಟಿದ್ದಾರೆ. ಹುಷಾರು ತಪ್ಪಿಡ್ತಾರೆ. ತುಂಬ ಭಯ ಆಗುತ್ತೆ ಮೇಡಮ್. ಊಟ ಮಾಡಿ ಅಂದರು ಹಿಂಸೆ ಮಾಡಿದ್ರು ಒಂದು ತುತ್ತು ತಿಂತಿಲ್ಲ. ಅವ್ರಿಗೆ ನಿಮ್ಮದೇ ಒಂದು ದೊಡ್ಡ ಯೋಚನೆ ಆಗಿಬಿಟ್ಟಿದೆ. ಪ್ರೀತಿ ಅಕ್ಕ, ಪ್ರೇಮ ಅಕ್ಕ ಅವ್ರಿಗೂ ಏನೂ ಹೇಳಬೇಡ ಅಂತಾರೆ. ಅವರು ನೀವು ಇಲ್ಲಿಗೆ ಬಂದಮೇಲೆ ನಾವು ಬಂದ ಕೆಲಸ ಮುಗೀತು, ಹೆಂಗೋ ಅವಳು ಗಂಡನ ಮನೆಗೆ ಹೋದ್ಲು ಅಂತ ಖುಷಿಯಾಗಿ ಹೋದರು. ಆದರೆ ಅಮ್ಮ ಮಾತ್ರ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ಕೋತಿದ್ದಾರೆ. ನನ್ನಿಂದ ನನ್ನ ಮಗಳು ಈ ಮನೆಯಿಂದ ಹತ್ಕೊಂಡು ಹೋಗೋಂಗಾಯ್ತು, ನನಗೇನೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟು ಹೋಗ್ಬಿಟ್ಲು, ನನ್ನ ಅವಳು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂತ ತುಂಬ ನೊಂದ್ಕೊಂಡಿದ್ದಾರೆ ಮೇಡಮ್. ಏನು ಹೇಳ್ತಿದ್ಯಾ ಮಿಂಚು? ಅವರೆಲ್ಲ ನಾಟಕ ಮಾಡಿದ್ರಾ? ನೀನು ನಿಜಾನ ಇದೆಲ್ಲ? ನನ್ನ ನಾದಿನಿ ಹತ್ರ ಅವತ್ತು ಹೇಳಿದೆ, ಅವಳು ಕೂಡ ಅದನ್ನೇ ಹೇಳಿದ್ಲು. ಅವರೆಲ್ಲ ತುಂಬ ಒಳ್ಳೆಯವರು, ಅವ್ರು ನಿಮಗೋಸ್ಕರ ಇದೆಲ್ಲ ನಾಟಕ ಮಾಡಿರ್ಬೋದು ಮೇಡಮ್ ಅಂತ, ಮಾಡಿರ್ಬೋದು ಅದಕ್ಕೆ ಅಂತ. ಆದರೆ ನಾನು ನಂಬಲಿಲ್ಲ ಮಿಂಚು. ಆದರೆ ನೀನು ಹೇಳ್ತಿರೋದನ್ನು ನಾನು ನಂಬಬೇಕು ಅನ್ನಿಸ್ತಿದೆ. ಹಾಗಿದ್ರೆ ನಮ್ಮ ಅಕ್ಕ ಅಮ್ಮ ಅವರೆಲ್ಲ ನನಗೋಸ್ಕರ ಅಷ್ಟೆಲ್ಲ ರಿಸ್ಕ್ ತೊಗೊಂಡ್ರಾ? ನಮ್ಮ ಭಾವಂದಿರು ಕೂಡ. ಅಮ್ಮ ಈಗ ಹೇಗಿದ್ದಾರೆ ಮಿಂಚು? ಅವ್ರಿಗೆ ನಿಮ್ಮದೇ ಒಂದು ಯೋಚನೆ ಆಗಿಬಿಟ್ಟಿದೆ ಮೇಡಮ್. ತುಂಬ ಯೋಚನೆ ಮಾಡ್ತಿದ್ದಾರೆ. ನೀವು ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನನ್ನ ಕಳಿಸಿದ್ದಾರೆ. ನಾನು ಅವ್ರಿಗೆ ಹೋಗಿ ಹೇಳ್ತೀನಿ, ನೀವು ತುಂಬ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ. ಆದರೆ ಅವ್ರು ಊಟ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಮೇಡಮ್. ಅವ್ರ ಮೇಲೆ ನಿಮ್ಗೆ ಯಾವ ಮುನ್ಸು ಇಲ್ಲ, ಬೇಜಾರು ಇಲ್ಲ ಅಂತ ನಾನು ಅವ್ರ ಹತ್ರ ಹೋಗಿ ಹೇಳ್ತೀನಿ. ನೀವು ಅದೇ ಥರ ಇರಿ. ಆ ಅಮ್ಮನ ಮೇಲೆ ತಪ್ಪು ತಿಳ್ಕೊಬೇಡಿ ಮೇಡಮ್. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನನ್ನ ಕ್ಷಮಿಸ್ಬೇಡಿ. ನಾನೇ ನಿಮ್ಗೆ ಏನೇನೋ ಹೇಳ್ಕೊಟ್ಬಿಟ್ಟೆ ಅನಿಸುತ್ತೆ. ಇಲ್ಲ ಮಿಂಚು, ಇಲ್ಲ, ನೀನು ಹೇಳ್ಕೊಟ್ಟು ನಂಗೆ ಹಂಗೆ ಅನ್ನಿಸ್ಲಿಲ್ಲ. ನನಗೆ ಆ ಥರ ಎಲ್ಲ ಅನ್ನಿಸಿದ್ದು ನಿಜ. ಇದರಲ್ಲಿ ನಿಮ್ದು ಯಾವ ತಪ್ಪು ಇಲ್ಲ. ಅವ್ರು ನಿಜವಾಗ್ಲೂ ನನಗೋಸ್ಕರ ಅಷ್ಟೆಲ್ಲ ರಿಸ್ಕ್ ತೊಗೊಂಡ್ರ ಅಂತ ನೆನೆಸ್ಕೊಂಡ್ರೇ ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅಮ್ಮಂಗಂತೂ ತುಂಬ ಬಾಯಿ ಬಂದಾಗ ಮಾತಾಡ್ಬಿಟ್ಟೆ. ಅಕ್ಕಂದಿರ್ಗೂ ಅಷ್ಟೇ, ಅವ್ರು ಬಿಡು. ಆದರೆ ಅಮ್ಮಂಗೆ ನಾನು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ನೀನು ಒಬ್ಳು ತಾಯಿನ ಅಂತೆಲ್ಲ ಮಾತಾಡ್ಬಿಟ್ಟೆ. ಪಾಪ ಅವ್ರು ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡು ಸಾಕಿದ್ದಾರೆ ಗೊತ್ತಾ ಮಿಂಚು. ಅಮ್ಮಂಗೆ ಹೇಳು, ನನ್ನ ಅಮ್ಮನ ಮೇಲೆ ಯಾವ ಬೇಜಾರು ಮಾಡ್ಕೊಂಡಿಲ್ಲ ಅಂತ. ಅಮ್ಮಂಗೆ ಆರಾಮಾಗಿರೋಕ್ಕೆ ಹೇಳು ಮಿಂಚು. ನಾನು ಹೇಳೋದ್ಕಿಂತ ನೀವೇ ಬಂದು ಹೇಳಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ಇಲ್ಲ ಮಿಂಚು, ಇಲ್ಲ, ನಾನು ಆ ಮನೆಗೆ ಬರೋದಿಲ್ಲ. ಒಂದು ಕೆಲಸ ಮಾಡು ಮಿಂಚು, ನಿನ್ನ ಮನೆಗೆ ಹೋಗಿ ಫೋನ್ ಮಾಡು, ನಾನು ಅಮ್ಮನ ಜೊತೆ ಮಾತಾಡ್ತೀನಿ. ಸರಿ ಮೇಡಮ್, ಆಯಿತು, ಅಷ್ಟಾದರೂ ಮಾಡಿ. ಅಮ್ಮ ತುಂಬ ಖುಷಿ ಆಗ್ತಾರೆ. ಸರಿ, ನಾನು ಹೋಗಿ ಬರ್ತೀನಿ. ಸರಿ ಮಿಂಚು, ಹೋದ ತಕ್ಷಣ ಫೋನ್ ಮಾಡು. ಸರಿ ಮೇಡಮ್. ಅಮ್ಮ, ಅಕ್ಕ, ನೀವು ನನಗೋಸ್ಕರ ಇಷ್ಟು ದೊಡ್ಡ ರಿಸ್ಕ್ ತೊಗೊಂಡ್ರಾ? ನನ್ನ ಮುಂದೆ ಇಷ್ಟೆಲ್ಲ ಕೆಟ್ಟೋರಾಗಿದ್ರಾ? ನಾನು ಏನೆಲ್ಲ ಮಾತಾಡ್ಬಿಟ್ಟೆ ನಿಮಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನನ್ನ ವೀಡಿಯೋಸ್ ಇದೇ ಥರ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.